ಅದ್ರ ಬಗ್ಗೆ 40% ಆರೋಪದ ವಿಚಾರದಲ್ಲಿ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ನಿರ್ಧಾರ ನೋಡಿ 40% ಸರ್ಕಾರ ಅಂತ ಹೇಳಿದ್ದು ಅದು ಚುನಾವಣೆ ಗಿಮಿಕ್. ಚುನಾವಣೆಗೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನು ಆವತ್ತಿನ ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಸೇರಿ ಆವತ್ತು ಮಾಡಿದ್ದು. ಅದರಲ್ಲಿ ಅವರು ಸಕ್ಸಸ್ ಕೂಡ ಆದರು. ಯಾಕೆ ಅಂತಂದರೆ ನಮಗೆ ಅಧಿಕಾರದಲ್ಲಿ ಇದ್ದಿದ್ದರಿಂದ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂಥ ಅದು ಆಗಲಿಲ್ಲ. ಒಮ್ಮೆಲೆ ಆ ರೀತಿಯ ಆಪಾದನೆ ಮಾಡಿದಾಗ ಅದು ಜನರ ಮನವನ್ನು ಹೊಕ್ಕಿಕೊಳ್ತು. ಈ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡಿ ಜನರ ದಾರಿ ತಪ್ಪಿಸಿ ವಂಚನೆ ಮೋಸದೊಂದಿಗೆ ಸರ್ಕಾರವನ್ನೇ ಮಾಡಿದರು. ಈಗ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅದೇ ಯಾರು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ನು ಮುಖ್ಯಮಂತ್ರಿಗಳ ಮುಖದ ಮುಂದೆ 60% ನಡೀತಾ ಇದೆ ನಿಮ್ಮ ಅವಧಿಯಲ್ಲಿ ಅಂತ ಮೊನ್ನೆ ತಾನೇ ಆಪಾದನೆ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ಅಥವಾ ಮೊನ್ನೆ ಸ್ಪೆಷಲ್ ಒಂದು ಏನು ಇದನ್ನು ತೀರ್ಮಾನ ಮಾಡಿದಾರಂತೆ. ಲೆಟರ್ ಆಫ್ ಇಂಟೆಂಟ್ LOC ಅದು ಸ್ಪೆಷಲ್ ಅಂತೇಳಿ ಕ್ರಿಯೇಟ್ ಮಾಡಿ ಯಾರು ಕಿಕ್ ಬ್ಯಾಕ್ ಕೊಡ್ತಾರೋ ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಸರ್ಕಾರ ತಂದಿದೆ. ಈಗ 60% ಅಂತ ಆಪಾದನೆ ಬಂದಾಗ ಯಾರಿಂದ ಈಗ ನೀವು SITಯಿಂದ ಇನ್ವೆಸ್ಟಿಗೇಟ್ ಮಾಡ್ತೀರಾ, ಇಲ್ಲ ಲೋಕಾಯುಕ್ತಕ್ಕೆ ಕೊಡ್ತೀರಾ? ನಮ್ಮ ಮೇಲೆ ಬಂದ ಆಪಾದನೆ ನೀವೇ ಮಾಡಿ, ನೀವು ಅಧಿಕಾರಕ್ಕೆ ಬಂದ ಮೇಲೆ ಲೋಕಾಯುಕ್ತಕ್ಕೆ ಕೊಟ್ರಿ. ಲೋಕಾಯುಕ್ತ ಏನು ಹೇಳ್ತು? ಯಾವುದೇ ಪುರಾವೆ ಇಲ್ಲ ಇದಕ್ಕೆ ಅಂತೇಳಿ ಕ್ಲೀನ್ ಚಿಟ್ ಕೊಡ್ತು. ಅದಾದಮೇಲೆ ನಾಗಮೋಹನ್ ದಾಸ್ ಅವರಿಗೆ ಅದನ್ನು ಹಸ್ತಾಂತರಿಸಿದ್ರಿ, ಅವ್ರ ಕಡೆಯಿಂದಲೂ ಇನ್ವೆಸ್ಟಿಗೇಟ್ ಮಾಡಿಸಿದ್ರಿ. ಈಗ ಅವರೂ ಪುರಾವೆ ಇಲ್ಲ ಅಂದರು. ಈಗ SIT ಕೊಡ್ತೀರಿ. ಈಗ SITಯೂ ಇಲ್ಲ ಅಂದರೆ ಯಾರಿಗೆ ಕೊಡ್ತೀರಿ? CBI ಕೊಡ್ತೀರಾ? ಈಗಲಾದರೂ ಒಂದು ಸಾರಿ CBI ಕೊಡಿಯಪ್ಪ ನೋಡೋಣ. ನೀವು CBI ಅಂತಂದ್ರೆ ಎದುರಿ ಸಾಯ್ತೀರಿ. ನೀವು ಬೇಡ, ಈಗ ನಮ್ಮ ಮೇಲೆ ತಾನೇ ಆಪಾದನೆ. ಈಗ 3 ಸಂಸ್ಥೆಗಳಿಂದ ಆಯಿತು, ನಿಮಗೆ ಸತ್ಯ ಬಂದಿಲ್ಲ ಅಂದಮೇಲೆ ನೀವು ಯಾರನ್ನ ಸತ್ಯ ಹೊರಗೆ ತರ್ತೀವಿ ಅಂತ ನೀವು ಹೇಳ್ತೀರೋ ಅವರು ಸತ್ಯವಂತರಲ್ಲ ಅಂತ ನೀವೇ ಪ್ರೂವ್ ಮಾಡಿಬಿಟ್ರಿ. ಈಗ ಹೋಗಲಿ, ನಿಮಗೆ ಈಗ ಆದರೂ ಸತ್ಯ ಹೊರಗೆ ಬರ್ತದ ನೋಡೋಣ. ಹಾಗಾದರೆ CBIಗೆ ಇದನ್ನಾದರೂ ಕೊಡ್ರಿ.